ಮೂರು ದಾರಿ ಏನಿದೆ? ಈ ಮೂರು ದಾರಿಯಲ್ಲಿ ಯಾವ ಶಕ್ತಿ ಇರುತ್ತೆ? ಮೂರು ದಾರಿಯನ್ನು ದಾಟಿರ್ತೀರ. ಪ್ರತಿಯೊಬ್ಬರ ಜೀವನದಲ್ಲೂ ಮೂರು ದಾರಿ ಅನ್ನೋ ಒಂದು ವಿಚಾರ ಬಂದೇ ಇರುತ್ತೆ. ಏನಾದ್ರೂ ಒಂದು ಮಾಟ ಮಂತ್ರವನ್ನ ಮಾಡಿಸಿ ಆ ಜಾಗದಾಗ ಹೋಗಿರ್ತಾರ, ಏನೇನೋ ನಿಂಬೆ ಹಣ್ಣು ಹೋಗಿರ್ತಾರ, ಮೆಣಸಿನಕಾಯಿ ಹೋಗಿರ್ತಾರ, ಯಾವ್ದಾದ್ರು ಕಾಳುಗಳನ್ನು ಹೋಗಿರ್ತಾರ, ಅಥವಾ ಏನಾದ್ರು ಒಂದು ಹುಂಜ ಕೋಳಿಯನ್ನು ಬಲಿ ಕೊಟ್ಟಿರ್ತಾರ, ಅಥವಾ ಏನಾದ್ರು ಆ ದಾರಿಯಲ್ಲಿ ಸುಟ್ಟಿರ್ತಾರ, ಅಥವಾ ಯಾವ್ದಾದ್ರು ಒಂದು ಗೊಂಬೆಯನ್ನು ಮಾಡಿ ಹೋಗಿರ್ತಾರ, ಗುಲಾಲನ್ನು ಹೋಗಿರ್ತಾರ. ಅದನ್ನೆಲ್ಲ ಮಾಡಿದ್ರು ಆ ದಾರಿ ಒಳಗೆ ಏನ್ ಶಕ್ತಿ ತುಂಬಿಕೊಂಡಿರುತ್ತೆ, ಯಾವ ತರ ಒಂದು ಎನರ್ಜಿ ಇರುತ್ತೆ ಅಲ್ಲಿ, ಅದನ್ನ ದಾಟಿದ್ರೆ ನಮಗೆಲ್ಲ ಏನ್ ತೊಂದರೆ ಆಗುತ್ತೆ? ವೀಕ್ಷಕರೇ, ಇವತ್ತಿನ ಸಂಚಿಕೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ನಿಮಗೆ ಹೇಳಕ್ ಬಂದಿದ್ದೀನಿ. ಮೂರು ದಾರಿ ಏನಿದೆ? ಈ ಮೂರು ದಾರಿಯಲ್ಲಿ ಯಾವ ಶಕ್ತಿ ಇರುತ್ತೆ? ಎಲ್ಲರೂ ಮೂರು ದಾರಿಯನ್ನು ದಾಟಿರ್ತೀರ. ಪ್ರತಿಯೊಬ್ಬರ ಜೀವನದಲ್ಲೂ ಮೂರು ದಾರಿ ಅನ್ನೋ ಒಂದು ವಿಚಾರ ಬಂದೇ ಇರುತ್ತೆ. ಏನಾದ್ರೂ ಒಂದು ಮಾಟ ಮಂತ್ರವನ್ನ ಮಾಡಿಸಿ ಆ ಜಾಗದಾಗ ಹೋಗಿರ್ತಾರ, ಏನೇನೋ ನಿಂಬೆ ಹಣ್ಣು ಹೋಗಿರ್ತಾರ, ಮೆಣಸಿನಕಾಯಿ ಹೋಗಿರ್ತಾರ, ಯಾವ್ದಾದ್ರು ಕಾಳುಗಳನ್ನು ಹೋಗಿರ್ತಾರ, ಅಥವಾ ಏನಾದ್ರು ಒಂದು ಹುಂಜ ಕೋಳಿಯನ್ನು ಬಲಿ ಕೊಟ್ಟಿರ್ತಾರ, ಅಥವಾ ಏನಾದ್ರು ಆ ದಾರಿಯಲ್ಲಿ ಸುಟ್ಟಿರ್ತಾರ, ಅಥವಾ ಯಾವ್ದಾದ್ರು ಒಂದು ಗೊಂಬೆಯನ್ನು ಮಾಡಿ ಹೋಗಿರ್ತಾರ, ಗುಲಾಲನ್ನು ಹೋಗಿರ್ತಾರ. ಯಾಕೆ ಇದನ್ನೆಲ್ಲ ಮಾಡ್ತಾರ? ಅದನ್ನೆಲ್ಲ ಮಾಡಿದ್ರು ಆ ದಾರಿ ಒಳಗೆ ಏನ್ ಶಕ್ತಿ ತುಂಬಿಕೊಂಡಿರುತ್ತೆ, ಯಾವ ತರ ಒಂದು ಎನರ್ಜಿ ಇರುತ್ತೆ ಅಲ್ಲಿ, ಅದನ್ನ ದಾಟಿದ್ರೆ ನಮಗೆಲ್ಲ ಏನ್ ತೊಂದರೆ ಆಗುತ್ತೆ? ತೊಂದರೆ ಆಗುತ್ತೆ, 100ಕ್ಕೆ 100 ತೊಂದರೆ ಆಗುತ್ತೆ. ಯಾವೆಲ್ಲ ಸೂಚನೆಗಳನ್ನ ಅದು ಕೊಡುತ್ತೆ, ಏನೆಲ್ಲ ಮಾಡ್ತೈತೆ ಅನ್ನೋ ವಿಚಾರನ ಇವತ್ತಿನ ಸಂಚಿಕೆದಾಗ ಹೇಳಕ್ ಬಂದಿದ್ದೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಿಮ್ಮ ಜೀವನದಲ್ಲೂ ಇಂತಹ ಅನುಭವಗಳು ಆಗಿರ್ತವೆ, ಅದಕ್ಕೆ ಪರಿಹಾರವನ್ನ ತಿಳಿಸ್ತೀನಿ. ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾ ಇವತ್ತಿನ ಸಂಚಿಕೆದಾಗ ತಿಳ್ಸಕ್ ಬಂದಿದ್ದೀನಿ. ನಿನ್ನೆ ಒಂದು ನನಗೆ ಕಾಲ್ ಬಂದಿತ್ತು. ಅದು ಏನಪ್ಪಾ ಅಂತಂದ್ರೆ, ಅಮಾವಾಸ್ಯೆ ದಿವಸ ಅವನು ಒಬ್ಬ ವ್ಯಕ್ತಿ, ಯಾರೋ ಒಬ್ಬ ವ್ಯಕ್ತಿ ಅಂತ ಇಟ್ಕೊಳ್ಳಿ, ಆ ಒಬ್ಬ ವ್ಯಕ್ತಿ ಆ ದಾರಿಗೆ ಹೋಗಿದ್ದ. ದಾರಿಯನ್ನ ದಾಟಿ ಬಂದು ಅವನ ಕೆಲಸನ ಮುಗಿಸ್ಕೊಂಡು ರಾತ್ರಿ ಮನೇಲಿ ಮನ್ಕೊಂಡಿರ್ತಾನ. ಅವನಿಗೊಂದು ವಿಚಿತ್ರವಾದ ಕನಸು ಬಿದ್ದಿರುತ್ತೆ. ಯಾವ ತರ ಆದ ಕನಸಂದ್ರೆ ನಂಬಕ್ಕಾಗಲ್ಲ ವೀಕ್ಷಕರೇ. ಅವನ ದೇಹ ಮನೆಯಲ್ಲೇ ಮನ್ಕೊಂಡಿದೆ, ಆದ್ರೆ ಆತ್ಮ ಆ ಮೂರು ದಾರಿಯ ಸುತ್ತಾನೆ ಸುತ್ತಾಗ್ತಾ ಇದೆ. ದೇಹ ಅಂತೂ ಮನೆಯಲ್ಲೇ ಮನ್ಕೊಂಡಿದೆ, ಆದ್ರೆ ಅವನ ಆತ್ಮ ಆ ಮೂರು ದಾರಿಯಲ್ಲಿ ಸುತ್ತಾಗ್ತಾ ಇದೆ. ಅದನ್ನ ನಿಂತ್ಕೊಂಡು ನೋಡ್ತಾ ಇರೋ ವ್ಯಕ್ತಿನೂ ಅವನೇ. ಅರ್ಥ ಮಾಡ್ಕೊಳ್ಳಿ, ದೇಹ ಅಂತೂ ಮನೆಯಲ್ಲಿ ಮನ್ಕೊಂಡಿದೆ, ಆತ್ಮ ಮೂರು ದಾರಿಯಲ್ಲಿ ಸುತ್ತಾಗ್ತಾ ಇದೆ. ಸುತ್ತಾಗ್ತಾ ಇರೋದನ್ನ ನೋಡಿರೋ ವ್ಯಕ್ತಿನೂ ಕೂಡ ಅವನೇ. ಆ ತರ ಒಂದು ವಿಚಿತ್ರವಾದ ಒಂದು ಸಮಸ್ಯೆ ಬಿದ್ದಿದೆ ಅವನು. ನನ್ನ ಒಂದು ಕಾಲ್ ಬಂದಿತ್ತು, ಈ ತರ ಎಲ್ಲ ಹೇಳ್ದ. ಗುರುಗಳೇ, ಏನಾಗ್ತಾ ಇದೆ ಇಲ್ಲಿ, ಏನ್ ಸಮಸ್ಯೆ? ಅಲ್ಲಿಗೆ ಹೋಗಿ ಬಂದ ಮನಸ್ಸು ಒಂಥರ ಗೊಂದಲದಲ್ಲಿದೆ. ಏನಾದ್ರೂ ಕೆಟ್ಟ ಕೆಟ್ಟ ವಿಚಾರಗಳು, ಯೋಚನೆಗಳು ತಲೆಯಲ್ಲಿ ಬರ್ತಾವೆ. ಇಂಥ ಎಲ್ಲಾ ಭಾವನೆಗಳು ಹೇಳ್ತಾ ಬಂದ. ಇನ್ನೂ ವಿಚಿತ್ರವಾದ ಘಟನೆಗಳು ಕಣ್ಣು ಮುಂದೆ ಬಂದಂಗಾಗುತ್ತೆ. ಯಾರೋ ಒಬ್ಳು ಹೆಣ್ಮಗಳು ಅಲ್ಲಿ ನಿಂತ್ಕೊಂಡು ನನಗೆ ಬಾ 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 ಅಂತ ಕರಿತಾ ಇರ್ತಾಳೆ. ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಗುರುಗಳು, ಏನಾದ್ರೂ ಇದಕ್ಕೆ ಪರಿಹಾರವನ್ನು ತಿಳಿಸಿ, ಮತ್ತೆ ಇದು ಯಾಕೆ ಆಗ್ತಾ ಇದೆ ಅನ್ನೋದನ್ನ ನಾನು ಪ್ರಶ್ನೆ ಮಾಡ್ದ. ನಾನು ಒಂದು ಮಾತು ಕೇಳಿದೆ ಅವನು, ನೀನೇನಾದ್ರೂ ಅಮಾವಾಸ್ಯೆ ದಿವಸ ಮೂರು ದಾರಿ ಹೋಗಿದ್ಯಾ ಅಂತ. ಹೌದು ಗುರುಗಳೇ, ಅವತ್ತಾನೇ ಹೋಗಿ ಬಂದೆ, ಅಮಾವಾಸ್ಯೆ ದಿನಾನೇ ಹೋಗಿ ಬಂದ ತಕ್ಷಣವೇ ನನಗೆ ಈ ತರ ಆಗ್ತಾ ಇದೆ. ಏನೋ ಗೊತ್ತಿಲ್ಲ, ಅಲ್ಲಿ ನಿಂಬೆ ಹಣ್ಣುಗಳು ಬಿದ್ದಿದ್ದು, ಗುಲಾಲುಗಳು ಬಿದ್ದಿತ್ತು, ಇನ್ನೂ ಏನೇನೋ ವಸ್ತುಗಳು ಬಿದ್ದಿರ್ತವೆ. ಅವಾಗ ಚೆಲ್ತಾ ಇರ್ತಾರೆ, ಅಲ್ಲಿ ಹಾಕ್ತಾ ಇರ್ತಾರೆ. ನಾ ಯಾವಾಗ್ಲೂ ತಲೆ ಕೆಡ್ಸ್ಕೊಂಡಿಲ್ಲ, ಬಟ್ ಇವಾಗ ಮಾತ್ರ ನನಗೊಂದು ಯಾವುದೋ ಒಂದು ಎನರ್ಜಿ ನನ್ನ ಮೈಯಲ್ಲಿ ಪಾಸ್ ಆದಂಗೆ ಆಗ್ತಾ ಇದೆ. ಇಂಥ ವಿಚಾರವನ್ನ ತಿಳಿಸಿದ. ಏನ್ ಮಾಡ್ಬೇಕು, ಇದಕ್ಕೆ ಪರಿಹಾರನ ಯಾವ ತರ ಹೇಳ್ಬೇಕು, ಅವನಿಗೆ ಯಾಕೆ ಆಗ್ತಾ ಇದೆ ನಾನು ಚೆಕ್ ಮಾಡ್ತೀನಿ. ನನ್ನ ಶಕ್ತಿ ಮುಖಾಂತರ ನನಗೆ ಅರ್ಥ ಆಗುತ್ತೆ. ಒಂದು ಸತ್ತ ಕತ್ತೆ ಎಲುವು ಮತ್ತು ಸತ್ತ ನಾಯಿಯ ಎಲುವು ಎರಡನ್ನು ಕೂಡಿಸಿ ಇನ್ನೂ ಕೆಲವೊಂದು ವನಸ್ಪತಿಗಳನ್ನ ತಂದು ಅದನ್ನ ಶುದ್ಧಿ ಮಾಡಿ ಆ ಒಂದು ವ್ಯಕ್ತಿಯ ಮೇಲೆ ಈ ಒಂದು ಪ್ರಯೋಗವನ್ನ ಮಾಡಿ, ಅದೇ ಮೂರು ದಾರಿಯ ಮಧ್ಯದಲ್ಲಿ ಒಂದು ಗುಂಡಿಯನ್ನ ತೋಡಿ ಮುಚ್ಚಿರ್ತಾರೆ. ಮುಚ್ಚಿ 3 ದಿನ ಆಗಿರುತ್ತೆ. 3ನೇ ದಿನಕ್ಕೆ ಈ ಮನುಷ್ಯ ಅಲ್ಲಿಗೆ ಪಾಸ್ ಆದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಅವನ ಮೇಲೆ ಪ್ರಯೋಗವನ್ನು ಸ್ಟಾರ್ಟ್ ಮಾಡುತ್ತೆ ವೀಕ್ಷಕರೇ.
ಅದಕ್ಕೆ ಇಷ್ಟೆಲ್ಲಾ ತೊಂದರೆಗಳು ಆಗ್ತಾ ಇರ್ತವೆ. ಅವನ ಹೆಂಡತಿ ಜಗಳ ಮಾಡ್ಕೊಂಡು ಹೋಗ್ತಾಳೆ 3 ದಿನದಲ್ಲಿ, ಅಪ್ಪ ಅಮ್ಮನಿಂದ ಕಿರಿಕಿರಿ ಹೆಚ್ಚಾಗುತ್ತೆ 3 ದಿನದಲ್ಲಿ, ಕೈಯಲ್ಲಿರುವಂತ ಕೆಲಸವು ಕೈ ಬಿಟ್ಟು ಹೋಗುತ್ತೆ ವೀಕ್ಷಕರೇ. ಏನಾದ್ರೂ ಮಾಡ್ಬೇಕಂದ್ರೆ ಎಲ್ಲಿ ಅನುಕೂಲ ಆಗಲ್ಲ. ಜಾಸ್ತಿ ದಿನ ಇಲ್ಲ, ಕೇವಲ 3 ದಿನದಲ್ಲಿ ಇಷ್ಟು ವಿಚಾರಗಳು ನಡೆಯುತ್ತಾ ಹೋದ್ರೆ ಯಾವ ವ್ಯಕ್ತಿ ತಾನೇ ಇದನ್ನ ಸಹಿಸ್ಕೋತಾನೆ? ನೀವು ಹೇಳಿ. ಯಾವಾಗೂ ಆಗಿರುತ್ತೆ, ಗೊತ್ತಾಗಿರಲ್ಲ ಏನಾಗ್ತಾ ಇದೆ, ಏನ್ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ಯಾರು ಈ ಕೆಟ್ಟ ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದಾರೆ, ಯಾವುದೂ ಗೊತ್ತಾಗಲ್ಲ ವೀಕ್ಷಕರೇ. ಆದ್ರೂ ಸಹ ಇಂಥ ಒಂದು ಎನರ್ಜಿಗಳು ನಿಮ್ಮನ್ನ ಆವರಿಸ್ತವೆ. ಇನ್ನು ಕೆಲವೊಬ್ಬರಿಗೆ ಯಾವ ತರ ಆಗುತ್ತೆ ತೊಂದರೆ ಅಂದ್ರೆ, ಅಚಾನಕ್ ಆಗಿ ಹೋಗ್ತಾ ಇರ್ತಾರ, ನಿಮ್ಮ ಗುಂಗಲ್ಲಿ ನೀವು ಇರ್ತೀರ, ಏನೋ ದಾಟ್ಕೊಂಡು ಹೋಗುವಾಗ ಹೋಗ್ತಾ ಇರ್ತೀರ, ಪಾಸ್ ಆಗಿ ಹೋಗಿರ್ತೀರ, ನಿಮ್ಮ ಹಿಂದೆನೆ ಅದೃಷ್ಟ ಶಕ್ತಿ ಬೆನ್ನ ಹತ್ಕೊಂಡು ನಿಮ್ಮ ಮನೆ ಹತ್ರ ಬಂದಿರುತ್ತೆ. ನೀವು ಕೈಕಾಲು ಮುಖವನ್ನ ಕ್ಲೀನ್ ಮಾಡ್ಕೊಳ್ಳದೆ, ಸ್ವಚ್ಛವಾಗಿ ಮನೆಯಲ್ಲಿ ಕಾಲಿಡದೆ, ನಿಮ್ಮ ಇದೇ ಒಂದು ಹವ್ಯಾಸದಿಂದ ಡೈರೆಕ್ಟ್ ಆಗಿ ಮನೆಯೊಳಗೆ ಎಂಟ್ರಿ ಕೊಟ್ಟರೆ ಮುಗಿದೋಯ್ತು ನಿಮ್ಮ ಮನೆ ಸರ್ವನಾಶ. ಕೈಕಾಲು ಮುಖವನ್ನ ಎಲ್ಲೇ ಹೋಗಿ ನೀವು ಆಚೆ ಕಡೆ ಮನೆಗೆ ಬರ್ಬೇಕಾದ್ರೆ ಕೈಕಾಲು ಮುಖವನ್ನು ತೊಳೆದುಕೊಂಡು ಕ್ಲೀನ್ ಆಗಿ ಮನೆಯೊಳಗೆ ಬರ್ಬೇಕು. ಯಾವುದೇ ಒಂದು ಎನರ್ಜಿ ನಿಮ್ಮ ಮನೆಯಲ್ಲಿ ಪಾಸ್ ಆಗಲ್ಲ ವೀಕ್ಷಕರೇ. ನೀವು ಅದೇ ತರನ ಡೈರೆಕ್ಟ್ ಆಗಿ ಮನೆಯಲ್ಲಿ ಬಂದ್ರೆ ಯಾವ ಶಕ್ತಿ ನಿಮ್ಮನ್ನ ಹಿಂಬಾಲಿಸಿರುತ್ತೋ ಆ ಶಕ್ತಿ ಮನೆಯೊಳಗೆ ಬಂದು ಮನೆಯ ಒಂದು ವಾತಾವರಣವನ್ನು ಛಿದ್ರ ಮಾಡಿ ಹೋಗ್ಬಿಡುತ್ತೆ. ಅಷ್ಟು ದರಿದ್ರ ನಿಮ್ಮ ಮನೆಗೆ ಮೆಟ್ಕೊಳ್ಳುತ್ತೆ ವೀಕ್ಷಕರೇ. ನಿಮ್ಮಿಂದಾನೇ ನಿಮ್ಮ ಮನೆಗೆ ದರಿದ್ರ ಯಾಕೆ ಬರಬೇಕು? ಕ್ಲೀನ್ ಆಗಿ ಬಂದರೆ ನಿಮಗೂ ಒಳ್ಳೇದು, ನಿಮ್ಮ ಕುಟುಂಬಕ್ಕೂ ಒಳ್ಳೇದು. ಯಾವುದೇ ರೀತಿಯ ದೋಷಗಳು ತೊಂದರೆಗಳು ಕಾಡಲ್ಲ. ಏನಾದ್ರೂ ಒಂದು ಸಮಸ್ಯೆ ಆಗ್ತಾ ಇರುತ್ತೆ ನಿಮಗೆ, ಯಾವುದೋ ಒಂದು ರೀತಿಯಿಂದ ಸಮಸ್ಯೆ ಆಗಿರುತ್ತೆ. ಅದಕ್ಕೆ ಏನ್ ತಿಳ್ಕೊತೀರಾ? ಗುರುಗಳೇ ನಮ್ಗೆ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ, ಗುರುಗಳೇ ನಮ್ಮ ಮೇಲೆ ಯಾರಾದ್ರೂ ಪ್ರಯೋಗವನ್ನ ಮಾಡಿದ್ದಾರೆ, ಗುರುಗಳೇ ಈ ತರ ಕೆಟ್ಟ ಕನಸುಗಳು ಬೀಳ್ತಾ ಇದೆ, ಗುರುಗಳೇ ನಮ್ಗೆ ಶತ್ರುಗಳು ಹೆಚ್ಚಾಗಿದ್ದಾರೆ, ಗುರುಗಳೇ ಏನ್ ಮಾಡ್ಬೇಕು ಇದಕ್ಕೆ ಪರಿಹಾರ ಕೇಳ್ತಾ ಇರ್ತೀರ. ಆದ್ರೆ ತೊಂದರೆ ಮೊದಲು ನಿಮ್ಮಿಂದಾನೇ ಸ್ಟಾರ್ಟ್ ಆಗಿರುತ್ತೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಇಂಥದ್ನೆಲ್ಲ ಹೇಗೆ ತಡೆದಾಕ್ಬೇಕು, ಹೇಗೆ ಒಂದು ಪರಿಹಾರವನ್ನ ಮಾಡ್ಕೋಬೇಕು ವೀಕ್ಷಕರೇ. ಪ್ರತಿಯೊಬ್ಬರ ಜೀವನದಲ್ಲೂ 3 ದಾರಿಯನ್ನು ದಾಟಿರ್ತೀರ. ಎಲ್ಲೋ ಆಚೆ ಕಡೆ ಹೋದ್ರೂ ಸಹ ಮನೆಗೆ ಬರುವಾಗ ಕೈಕಾಲು ಮುಖವನ್ನ ಕ್ಲೀನ್ ಆಗಿ ತೊಳೆದುಕೊಂಡು ಬರಬೇಕು. ಇದಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ಅಥವಾ ನಿಮಗೆ ಆರೋಗ್ಯದಲ್ಲಿ ಏನಾದ್ರೂ ಸಡನ್ ಆಗಿ ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಸಮೀಪ ಬರ್ತಾ ಇದೆ ಅಂದ್ರೆ ಚೇಂಜಸ್ಗಳಾಗ್ತಾ ಇರ್ತವೆ. ನಿಮ್ಗೆ ಗೊತ್ತಿರಲ್ಲ, 15 ದಿನ ಚೆನ್ನಾಗೇ ಇರ್ತೀರ, ಅಮಾವಾಸ್ಯೆ ಬಂದ ತಕ್ಷಣ ಬಾಡಿ ಒಂದು ಕೆಲಸ ಮಾಡೋದನ್ನೇ ಚೇಂಜ್ ಮಾಡಿಬಿಡುತ್ತೆ, ಸಡನ್ ಆಗಿನೇ ಚೇಂಜ್ ಆಗುತ್ತೆ. ಮತ್ತೆ ಅಮಾವಾಸ್ಯೆ ಮುಗಿದ ನಂತರ ಮತ್ತೆ ಕ್ಲೀನ್ ಆಗುತ್ತೆ, ಕರೆಕ್ಟ್ ಆಗಿ ಚಲಾವಣೆ ಆಗ್ತದೆ. ಆದ್ರೆ ಅಮಾವಾಸ್ಯೆ ಬಂದ ತಕ್ಷಣನೇ ಒಂದು ತೊಂದರೆ ನಿಮ್ಮ ಕಣ್ಣ ಮುಂದೆನೆ ಕಾಡ್ತಾ ಹೋಗುತ್ತೆ. ಯಾಕೆ ಈ ತರ ಆಗ್ತಾ ಇರ್ಬೋದು ಗೊತ್ತಾಗಿರಲ್ಲ ನಿಮ್ಗೆ. ಗುರುಗಳೇ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ, ಗುರುಗಳೇ ನಮ್ಗೆ ಪರಿಹಾರ ಕೊಡಿ, ಎಲ್ಲಿ ಹೋದ್ರು ಪರಿಹಾರ ಸಿಗ್ತಾ ಇಲ್ಲ, ಎಷ್ಟೋ ಕಡೆ ತಿರುಗಾಡಿದೀವಿ, ಅಲ್ಲಿ ಹೋಗಿದ್ದೀವಿ, ಎಲ್ಲೂ ನಮ್ಗೆ ಪರಿಹಾರ ಸಿಗ್ತಾ ಇಲ್ಲ, ನೀವಾದ್ರೂ ಇದಕ್ಕೆ ಒಂದು ಸರಿಯಾದ ದಾರಿಯನ್ನು ತೋರಿಸ್ಕೊಡಿ ಹೇಳ್ತಾ ಇರ್ತೀರ. ಪ್ರಾಬ್ಲಮ್ ಮೊದಲು ನಿಮ್ಮಿಂದಾನೇ ಸ್ಟಾರ್ಟ್ ಆಗಿರ್ತಲ್ಲ. ನೀವು ಕ್ಲೀನ್ ಆಗಿ ಒಂದು ಸ್ವಚ್ಛತೆಯನ್ನ ನೀವು ಕಾಪಾಡ್ಕೊಂಡು ಬಂದ್ರೆ ಒಳ್ಳೇದು. ಮತ್ತು ಆಚೆ ಕಡೆ ಎಲ್ಲೋ ಯಾವುದೋ ಒಂದು ಕೆಲಸಕ್ಕೆ ನೀವು ಹೋಗ್ಬೇಕಂದ್ರೂ ಸಹ ನಿಮ್ಮ ಜೇಬಿನಲ್ಲಿ ಒಂದು ಚಿಕ್ಕದಾದ 3 ಎಣ್ಣೆ ನಿಂಬೆ ಹಣ್ಣು ನಿಮ್ಮ ಜೇಬಿನಲ್ಲಿ ಇರಬೇಕು ವೀಕ್ಷಕರೇ. ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನಾನು ತೋರಿಸ್ತೀನಿ ಈಗ. 3 ಎಣ್ಣೆಯ ನಿಂಬೆಕಾಯಿ. ಈ ನಿಂಬೆ ಹಣ್ಣು ನೋಡೋಕ್ ಮಾತ್ರ ಎಷ್ಟೇ ಪುಟ್ಟದಾಗಿರುತ್ತೆ, ಆದ್ರೂ ಸಹ ಇದರ ಶಕ್ತಿ ತುಂಬಾನೇ ಬಲಿಷ್ಠ. ಯಾವ್ದಾದ್ರು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗ್ಬೋದು, ಕೆಟ್ಟ ಎನರ್ಜಿ ಆಗ್ಬೋದು, ಅಥವಾ ಯಾವ್ದಾದ್ರು ಒಂದು ಭೂತ ಶಕ್ತಿ ಆಗ್ಬೋದು, ಅಥವಾ ಒಂದು ಪಿಶಾಚಿ ಆಗ್ಬೋದು, ಏನಾದ್ರೂ ಒಂದು ಶಕ್ತಿ ನಿಮ್ಮನ್ನ ಹಿಂಬಾಲಿಸ್ತಾ ಬರ್ತಾ ಇರುತ್ತೆ. ಈ ವಸ್ತು ನಿಮ್ಮ ಬಳಿ ಇದ್ರೆ ಸಾಕು, ಯಾವುದೇ ರೀತಿಯಾದ ತೊಂದರೆಗಳು ಆಗಲ್ಲ ವೀಕ್ಷಕರೇ. ವಿನಾಕಾರಣ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಖರ್ಚು ಮಾಡೋಕ್ಕಿಂತ ಕೇವಲ ಇಂಥದ ಒಂದು ವಸ್ತುಗಳು ಅಥವಾ ಸಿದ್ಧಿ ದಿನದಲ್ಲಿ ತಯಾರಿಸಿದಂತಹ ಒಂದು ಶಕ್ತಿಯುತವಾದ ಇಂಥ ತಾಯಿತಗಳನ್ನ ನೀವು ಧರಿಸ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮಗೆ. ಕೋರ್ಟ್ ಕಚೇರಿ ಕೇಸ್ನಲ್ಲಿ ಆಗ್ಬೋದು, ಅಥವಾ ನಿಮ್ಮ ವ್ಯಾಪಾರದಲ್ಲಿ ಆಗ್ಬೋದು, ಅಥವಾ ಮನೆಯಲ್ಲಾಗ್ಬೋದು, ಗಂಡ ಹೆಂಡತಿ ತೊಂದರೆ ಆದ್ರೂ ಆಗ್ಬೋದು, ಅತ್ತೆ ಸೊಸೆ ಕಿರಿಕಿರಿ ಆದ್ರೂ ಆಗ್ಬೋದು, ಅಥವಾ ನಿಮ್ಮ ಆರೋಗ್ಯ ಸಮಸ್ಯೆ ಆದ್ರೂ ಆಗ್ಬೋದು. ಏನೇ ಇದ್ರೂ ಸಹ ಇಂಥ ಕೆಲವೊಂದು ವಸ್ತುಗಳು ನಿಮ್ಮ ಬಳಿ ಇದ್ರೆ ತುಂಬಾನೇ ಉಪಯೋಗ ಆಗುತ್ತೆ ವೀಕ್ಷಕರೇ. ಯಾಕಂದ್ರೆ ಇಂಥ ವಸ್ತುಗಳನ್ನ ನಾವು ಗ್ರಹಣ ಕಾಲದಲ್ಲಿ ತಯಾರಿಸಿರ್ತೀವಿ. ತುಂಬಾ ಅಂದ್ರೆ ತುಂಬಾನೇ ಶಕ್ತಿಯುತವಾಗಿ ಕೆಲಸವನ್ನ ಮಾಡುತ್ತೆ. ಇಂಥ ವಸ್ತುಗಳು ನಿಮ್ಮ ಬಳಿ ಇಟ್ಕೊಂಡ್ರೆ ಸಾಕು, ನೀವು
ಏನೆಲ್ಲ ಗಳಿಸ್ಕೋಬಹುದು. ಸುಮ್ಮನೆ ಅಲ್ಲಿ ಇಲ್ಲಿ ತಿರುಗಾಡಿ ಅಷ್ಟು ಅದರ ದುಡ್ಡು ಖರ್ಚು ಮಾಡಿವಿ, ಇಷ್ಟು ದುಡ್ಡು ಖರ್ಚು ಮಾಡಿವಿ ಅಂತ ಹೇಳ್ಕೊಂಡು ತಿರುಗಾಡಿದ್ರೆ ಏನು ಪ್ರಯೋಜನ ಇಲ್ಲ. ಇಂಥ ಒಂದು ತಂತ್ರವನ್ನ ನೀವು ನಿಮ್ಮ ಸ್ವಂತ ವಿಚಾರಕ್ಕೆ ಉಪಯೋಗ ಮಾಡ್ಕೊಂಡು ಹೋಗಿ. ಆಗದೆ ಇರುವಂತ ಕೆಲಸ, ಎಷ್ಟೋ ವರ್ಷಗಳಿಂದ ಅಲ್ಲಿಗೆ ಸ್ಟಾಪ್ ಆಗಿರುವಂತ ನಿಮ್ಮ ಕೆಲಸ ಕಾರ್ಯಗಳು, ಅಥವಾ ಎಷ್ಟೋ ಹಣ ಕೊಟ್ಟಿರ್ತಾರೆ ಯಾರಿಗೂ, ಆದ್ರೂ ಅವರು 2-3 ವರ್ಷ ಆದ್ರೂ 5 ವರ್ಷ ಆದ್ರೂ ಹಣ ಕೊಟ್ಟಿರಲ್ಲ. ಅಂಥವೆಲ್ಲವೂ ಕ್ಲೀನ್ ಆಗಿ ನಿಮ್ಮ ಅಮೌಂಟ್ ನಿಮ್ಮ ಕೈಗೆ ಬಂದು ಸೇರೋ ತರ ಮಾಡುತ್ತೆ ವೀಕ್ಷಕರೇ. ದಯವಿಟ್ಟು 3 ದಾರಿಯ ಒಂದು ಪ್ರಯೋಗ ಯಾರ ಮೇಲಾದ್ರೂ ನಡೆದಿದ್ರೆ ಆದಷ್ಟು ಬೇಗ ನಿವಾರಣೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಮನೆಯನ್ನ ಸರ್ವನಾಶ ಮಾಡುತ್ತಾ ಬರ್ತದೆ. ಹಂತ ಹಂತವಾಗಿ ನಿಮ್ಮನ್ನ ಕೆಳಗೆ ದೂಗುತ್ತಾ ಬರುತ್ತೆ. ಎಲ್ಲಿ ಹೋದ್ರೂ ಪರಿಹಾರ ಸಿಗಲ್ಲ, ನೆಮ್ಮದಿನೇ ಸಿಗಲ್ಲ. ಸುಮ್ಮನೆ ಕಿರಿಕಿರಿ, ಹಾಸ್ಪಿಟಲ್ಗೆ ಅಮೌಂಟ್ ಹಾಕೋದು, ನಿಮ್ಮ ದೇಹನೂ ಪ್ರಾಬ್ಲಮ್ ಅಲ್ಲಿ ಸಿಗುತ್ತೆ, ನೀವು ಪ್ರಾಬ್ಲಮ್ ಅಲ್ಲಿ ಸಿಗ್ತೀರ. ಈ ಒಂದು ಪ್ರಯೋಗ ತುಂಬಾನೇ ಒಂದು ಕೆಟ್ಟದಾದದ್ದು. ದಯವಿಟ್ಟು ಹುಷಾರಾಗಿರಿ. ಮತ್ತೆ ಏನಾದರೂ ಸಮಸ್ಯೆಗಳಿದ್ರೆ ನಮ್ಮನ್ನು ಸಂಪರ್ಕಿಸಿ, ಪರಿಹಾರನ ತಿಳಿಸ್ತೀನಿ. ಮತ್ತೆ ಮುಂದಿನ ವಿಚಾರ ಅದನ್ನ ತೆಗೆದುಕೊಂಡು ಬರ್ತೀವಿ. ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು ವೀಕ್ಷಕರೇ.